ನಮಸ್ಕಾರ, ನಿಮಗೆ ಸ್ವಾಗತ. GLD ಮೀಡಿಯಾ ನ್ಯೂಸ್ ಕನ್ನಡ. ಗುಳೇದ್ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಜಗತ್ ಪ್ರಸಿದ್ಧ ಶಾಕಂಬರಿ ಪೀಠದ ತಾಯಿ ಶ್ರೀ ಬನಶಂಕರಿ ದೇವಿಯ ಜನ್ಮೋತ್ಸವವು ಮೇ 15ರಂದು ಭಕ್ತಿ ಭಾವದಿಂದ ನಡೆಯಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಅರ್ಚಕ ಬಾಂಧವರಿಂದ ಲೋಕ ಕಲ್ಯಾಣಾರ್ಥಕವಾಗಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಜಪ, ಸಾಮೂಹಿಕ ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ಮಧ್ಯಾಹ್ನ ಭಕ್ತರಿಗೆ ಪ್ರಸಾದ ವಿತರಣೆ ಹಾಗೂ ಅಭಿಷೇಕ ಮಾಡಿದ ಮಾವಿನ ಹಣ್ಣಿನ ಶೇಖರಣೆ ವಿತರಣೆ ನಡೆಯಲಿದೆ ಎಂದು ಶ್ರೀ ಬನಶಂಕರಿ ದೇವಿಯ ಟ್ರಸ್ಟ್ ಅಧ್ಯಕ್ಷರಾದ VK ಪೂಜಾರ್ ಅವರು GLD ಮೀಡಿಯಾ ನ್ಯೂಸ್ ಕನ್ನಡಿಗೆ ತಿಳಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ಚಿದಂಬರ್ ಭಟ್ ಎಸ್ ಪೂಜಾರ್ ಅವರು ರಥಕ್ಕೆ ಬೆಳ್ಳಿಯ ಕವಚ ಮಾಡಿಸುವ ಕಾರ್ಯಕ್ಕೆ ಭಕ್ತರು ಹಾಗೂ ಆಡಳಿತ ಮಂಡಳಿಯವರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. ಹಾಗೂ ಜೂನ್ 16 ಮತ್ತು 17ರಂದು ರಜತ್ ರಥೋತ್ಸವ ಸಮರ್ಪಣೆ ವಿಜೃಂಭಣೆಯಿಂದ ಆಚರಿಸಲಾಗುವುದು ಎಂದು ತಿಳಿಸಿದರು. ಮೇ 15ರಂದು ನಡೆಯುವ ಶ್ರೀ ಬನಶಂಕರಿ ದೇವಿಯ ಜನ್ಮೋತ್ಸವಕ್ಕೆ ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವಿಯ ಆಶೀರ್ವಾದ ಪಡೆದು ಪ್ರಸಾದ ಸೇವಿಸಬೇಕೆಂದು ಮನವಿ ಮಾಡಿದರು. ನಿನ್ನೆಯಿಂದ ಕಾರ್ಯಕ್ರಮಗಳು ಆರಂಭ ಆಗಿದ್ದಾವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅರ್ಚಕ ಬಾಂಧವರೆಲ್ಲರೂ ಲೋಕ ಕಲ್ಯಾಣಾರ್ಥವಾಗಿ ಶಾಕಂಬರಿ ದೇವಿಯ ಜಪ ಮತ್ತು ದೇವಿಯ ಕವಚ ಪಾರಾಯಣ ಮತ್ತು ದುರ್ಗಾ ಸಪ್ತಶತಿ ಪಾರಾಯಣ ಮತ್ತು ಶಾಕಂಬರಿ ಮಾಲಾ ಮಂತ್ರ ಅನೇಕ ಜಪಾದಿಗಳನ್ನು ಲೋಕ ಕಲ್ಯಾಣಾರ್ಥವಾಗಿ ಒಂದು ಭಗವತಿ ಹತ್ರ ನಾವು ಸಂಕಲ್ಪವನ್ನು ಮಾಡಿ ನಮ್ಮ ಅರ್ಚಕ ಬಾಂಧವರೆಲ್ಲರೂ ಸೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆರಂಭವನ್ನು ಮಾಡಲಾಗಿದೆ. ಈ ಶಾಕಂಬರಿ ಜನ್ಮೋತ್ಸವದ ದಿವಸ ಮಾಡುವಂಥ ಒಂದಿಷ್ಟು ವಿಶೇಷ ಕಾರ್ಯಕ್ರಮಗಳನ್ನು ಇವತ್ತಿನ ದಿವಸ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿನಿತ್ಯವೂ ನಡೆಯುವ ಹಾಗೆ ಲಘುನ್ಯಾಸಪೂರ್ವಕವಾಗಿ ಭಗವತಿ ಶಾಕಂಬರಿಗೆ ರುದ್ರಾಭಿಷೇಕಾದಿಗಳೆಲ್ಲ ಪ್ರತಿನಿತ್ಯ ನಡೀತಾ ಇರ್ತದೆ. ಕ್ಷೀರಾಭಿಷೇಕ ಮತ್ತು ಏಕಾದಶಾವರ್ತಕ ರುದ್ರಾಭಿಷೇಕ, ಹಾಗೆ ಸರ್ವಸೇವಾ ಅಂಥೇಳಿ ಎಲ್ಲ ವಿಧವಾಗಿರ್ತಕ್ಕಂಥ ವಿಶೇಷ ಪೂಜೆಗಳೆಲ್ಲ ನಡೀತಾ ಇರ್ತದೆ. ಅದೇ ರೀತಿ ಈ ಜನ್ಮೋತ್ಸವದ ಅಂಗವಾಗಿ ಷೋಡಶ ದ್ರವ್ಯಗಳಿಂದ ಭಗವತಿ ಶಾಕಂಬರಿಗೆ ರುದ್ರಾಭಿಷೇಕ ಕಾರ್ಯಕ್ರಮಗಳೆಲ್ಲ ನಡೀತದೆ. ಅದು ಯಾವ ರೀತಿಯಲ್ಲಿ ಅಂದರೆ ಶ್ರೀ ಸೂಕ್ತದಿಂದ ಷೋಡಶ ದ್ರವ್ಯದಿಂದ ವಿಶೇಷವಾಗಿ ಮಾಡ್ತಾ ಈ ಒಂದಿಷ್ಟು ಕಾರ್ಯಕ್ರಮಗಳನ್ನು ಪ್ರಚಲಿತದಲ್ಲಿ ಇವತ್ತಿಗೂ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ಪಂಚಾಮೃತದ್ದೇ ಒಂದು ವಿಶೇಷವಾಗಿ ನಡೀತದೆ. ಆ 16 ದ್ರವ್ಯಗಳಲ್ಲಿ ಯಾವ ರೀತಿಯಲ್ಲಿದೆ ಅಂದರೆ ಮೊದಲು ಹಾಲು ಮತ್ತು ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಮತ್ತು ಫಲೋದಕ ಅಂದರೆ ಎಳನೀರಿನ ಅಭಿಷೇಕ ಮತ್ತು ಪ್ರತಿಯೊಂದು ಹಣ್ಣುಗಳ ಅಭಿಷೇಕ, ಹಾಗೆ ವಿಶೇಷವಾಗಿ ಗಂಧದ ಅಭಿಷೇಕ, ಆನಂತರ ರಜತೋದಕ, ರತ್ನೋದಕ ಮತ್ತು ಭಸ್ಮೋದಕ, ಸುಗಂಧಿ ದ್ರವ್ಯೋದಕ, ಆಮೇಲೆ ಈ ರೀತಿಯೊಳಗೆ ಮಾಡ್ತಾ ಕೊನೆಗೆ ನಾವು ಮಾವಿನ ರಸದಿಂದ ಆ ಭಗವತಿ ಶಾಕಂಬರಿ ದೇವಿಗೆ ಅಭಿಷೇಕವನ್ನು ಮಾಡಲಾಗ್ತದೆ. ಈ ಮಾವಿನ ರಸವನ್ನು ಅಭಿಷೇಕ ಪೂಜಾದಿಗಳನ್ನೆಲ್ಲ ಮಾಡುವುದಾದ ಆದ ನಂತರ ಭಗವತಿ ಅಲಂಕಾರ, ಪೂಜೆಗಳು, ಮಹಾಮಂಗಳಾರತಿ ಎಲ್ಲ ನಡೀತದೆ. ಅದೆಲ್ಲ ಮುಗಿದಾದ ಮೇಲೆ ಈ ಒಂದು ಪೂಜೆಯ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ವಿಶೇಷ ಅವಕಾಶವನ್ನು ಕೂಡ ನಾವಿಲ್ಲಿ ಕಲ್ಪಿಸಿಕೊಂಡಿರ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ. ಆ ಎಲ್ಲ ಪೂಜಾ ಕೈಂಕರ್ಯಗಳೆಲ್ಲ ಮುಗಿದ ನಂತರ ತದನಂತರ ಎಲ್ಲ ಭಕ್ತಾದಿಗಳಿಗೆ ಅವರು ಇವರು ಅನ್ನೋ ಹಾಗೆ ಎಲ್ಲ ಸುಮಂಗಲಿಯರನ್ನು, ಕುಮಾರಿಕೆ ಸಹಿತ ಎಲ್ಲ ಸುಮಂಗಲಿಯರನ್ನು, ಸುಹಾಸಿನಿಯರನ್ನು ಸಹಿತ ಕೂಡಿಸಿ ಲೋಕ ಕಲ್ಯಾಣಾರ್ಥವಾಗಿ ಸಹಸ್ರನಾಮದಿಂದ ಕುಂಕುಮಾರ್ಚನೆಯನ್ನು ಕೂಡ ಇಲ್ಲಿ ವಿಶೇಷವಾಗಿ ಮಾಡಲಾಗ್ತದೆ. ಒಂದು ಬ್ಯಾಚು, 2 ಬ್ಯಾಚು ಅಂತೂ ಒಂದಿಷ್ಟು ಎಷ್ಟು ಜನ ಬಂದಿರ್ತಾರೆ ಯಾರಿಗೂ ನಾವು ಭಕ್ತಾದಿಗಳಿಗೆ ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ನಾವು ಆ ಕುಂಕುಮಾರ್ಚನೆ ಒಂದು ಅವಕಾಶವನ್ನು ಕೊಟ್ಟು ಅದೆಲ್ಲ ಪೂರೈಸ್ತೀವಿ. ಅದಾದ ನಂತರ ಕುಮಾರಿಕೆಯರ ಪೂಜೆ ಎಲ್ಲ ನಡೀತದೆ.
ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲ ಅರ್ಚಕ ಬಾಂಧವರೆಲ್ಲ ಸೇರಿ ಆ ಕುಮಾರಿಕಾ ಪೂಜೆಯನ್ನು ಮಾಡಲಾಗ್ತದೆ. ಅದಾದ ನಂತರ ಮಧ್ಯಾಹ್ನ ಸರಿಯಾಗಿ 1:15ಗೆ ದೇವಿಗೆ ಮಹಾನೈವೇದ್ಯ ಪ್ರಸಾದ ನಡೀತದೆ. ಆ ಪ್ರಸಾದದಲ್ಲಿ ಪ್ರತಿಯೊಂದು ಬಂದಿರತಕ್ಕಂಥ ಎಲ್ಲ ಮಂತ್ರಾದಿಗಳಿಗೂ ಕೂಡ ಏನು ನಾವು ಬೆಳಗ್ಗೆ ದೇವಿಗೆ ಮಾವಿನ ರಸದಿಂದ ಅಭಿಷೇಕವನ್ನು ಮಾಡಿರ್ತೇವೆ. ಆ ರಸವನ್ನು ಕೂಡ ಪ್ರತಿಯೊಬ್ಬ ಭಕ್ತರಿಗೂ ಇಲ್ಲಿ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಊಟದಲ್ಲೆಲ್ಲ ನಾವು ಪ್ರಸಾದವನ್ನು ಕೊಡ್ತಕ್ಕಂಥ ಬಂದಿರ್ತೇವೆ. ಈ ರೀತಿಯಾಗಿ ಭಗವತಿಯ ಒಂದು ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೀತಾ ಇವತ್ತಿನವರೆಗೂ ಅನುಚಾನವಾಗಿ ನಮ್ಮ ಹಿರಿಯರಿಂದ ಬಂದಿರತಕ್ಕಂಥ ಪದ್ಧತಿಗಳನ್ನು ನಾವು ಮಾಡ್ತಾ ಬರ್ತಾ ಇದ್ದೇವೆ. ಅದರ ಜೊತೆಗೆ ಒಂದಿಷ್ಟು ವಿಶೇಷವಾಗಿ ನಾವು ಇಲ್ಲಿ ದೇವಸ್ಥಾನದಲ್ಲಿ ಒಂದಿಷ್ಟು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಬಂಗಾರದ ಕಳಸ ಆಗಿರಬಹುದು ಮತ್ತು ಈ ವರ್ಷ ಈ ದೇವಿಯ ಹುಟ್ಟಹಬ್ಬದ ದಿವಸ ಅಂದರೆ ಜನ್ಮೋತ್ಸವ ದಿವಸ ರಜತದ ಒಂದು ರಥವನ್ನು ಮಾಡಬೇಕು ಅನ್ನೋ ಒಂದು ಭಕ್ತರ ಸಂಕಲ್ಪದಿಂದ ಅದನ್ನು ಕೂಡ ಇದೇ ದೇವಿಯ ಜನ್ಮೋತ್ಸವದಿಂದ ಅದನ್ನು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ನಿರ್ಧರಿಸಲಾಗಿತ್ತು. ಏನೋ ಒಂದಿಷ್ಟು ಅನಾನುಕೂಲತೆಗಳಿಂದ ಆ ಒಂದು ಕಾರ್ಯವನ್ನು ಮುಂದೂಡಿ ಬರ್ತಕ್ಕಂಥ ಜನವರಿ ಜೂನ್ದಲ್ಲಿ 16 ಮತ್ತು 17ನೇ ತಾರೀಕಿನ ದಿವಸ ರಜತದ ಒಂದು ರಥದ ಒಂದು ಸಮರ್ಪಣೆಯನ್ನು ಆ ಕಾರ್ಯಕ್ರಮಗಳು ಕೂಡ ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಎಲ್ಲ ಪದಾಧಿಕಾರಿಗಳು ಅದನ್ನು ದೇವಿಗೆ ಒಂದು ಸಮರ್ಪಣೆ ಕಾರ್ಯಕ್ರಮವನ್ನು ಕೂಡ 17ನೇ ತಾರೀಕಿನ ದಿವಸ ಜೂನ್ 17ನೇ ತಾರೀಕಿನ ದಿವಸ ಇದೇ ಬರ್ತಕ್ಕಂಥ ಜೂನ್ 17ನೇ ತಾರೀಕಿಗೆ ಅಂದಾಜು ಏನಿಲ್ಲ ಅಂದರೂ ಅದು ಒಂದು ರಥದ ಒಂದು ವಜನ ಒಂದು 100 kg ಆಗ್ತದೆ. ಅಂದರೆ 1 ಕ್ವಿಂಟಲ್ ತನಕ ಅದು ರಥದ ಒಂದು ಬೆಳ್ಳಿಯ ಒಂದು ರಥ ಅವತ್ತಿನ ದಿವಸ ದೇವಿಗೆ ಸಮರ್ಪಣೆ ಆಗ್ತದೆ. ಸಾಕಷ್ಟು ಜನಗಳು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಜೊತೆಗೆ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದಲೂ ಕೂಡ ಅದಕ್ಕೆ ವಿಶೇಷವಾಗಿ ರಜತವನ್ನು ತರುವಂಥ ಕಾರ್ಯವನ್ನು ಕೂಡ ಭಗವತಿ ನಮಗೆ ಆಶೀರ್ವದಿಸಲು ಕಲ್ಪಿಸಿಕೊಂಡಿದ್ದಾಳೆ. ಈ ಥರನಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ನಾಳೆ 16 ಮತ್ತು 17ನೇ ತಾರೀಕಿನ ದಿವಸ ಕೂಡ ಈ ರಜತದ ಒಂದು ಸಮರ್ಪಣೆ ರಥದ ಸಮರ್ಪಣೆಯನ್ನು ಕೂಡ ಮಾಡಲಾಗ್ತದೆ. ಹೀಗೆ ಪ್ರತಿ ವರ್ಷವೂ ಈ ಜನ್ಮೋತ್ಸವದ ಕಾರ್ಯವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ಒಂದು ಮಾಡುವಂಥ ವಿಶೇಷ ಸಂಕಲ್ಪದಲ್ಲಿ ಕೇವಲ ಅರ್ಚಕರಿಗಾಗಿ ನಿಜವಾಗಿಯೂ ಇಲ್ಲ, ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಒಂದು ಹೆಸರಿನಿಂದ ಆ ತಾಯಿಗೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ರೀತಿಯಲ್ಲಿ ತೊಂದರೆಗಳು ಯಾವುದೇ ರೀತಿಯಲ್ಲಿ ಬಾರದೇ ಇರಲಿ ಅನ್ನುವಂಥ ಮನೋಭಾವನೆಯಿಂದ ಆ ಭಗವತಿಯ ಹತ್ರ ನಾವು ಸಂಕಲ್ಪವನ್ನು ಮಾಡಿ ಎಲ್ಲ ಕೈಂಕರ್ಯಗಳನ್ನು ನಾವು ನಾಳಿನ ದಿವಸ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ನಾವೆಲ್ಲ ಭಕ್ತಾದಿಗಳು ಬಂದು ಮನಸ್ಸಿನಿಂದ ಸೇವೆಯನ್ನು ಮಾಡಿ ಆ ಭಗವತಿ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಎಲ್ಲ ನಮ್ಮ ಭಗವದ್ಭಕ್ತರ ಪರವಾಗಿ ಮತ್ತು ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಿವೇದನೆಯನ್ನು ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿ ಚೇರ್ಮನ್ ಆಗಿರ್ತಕ್ಕಂಥ ವೆಂಕಟೇಶ್ವರ ಪೂಜಾರಿ ಕೂಡ ನಮಗೆ ಇದನ್ನು ಹೇಳಲಿಕ್ಕೆ ಹೇಳಿಕೊಟ್ಟಿದ್ರು. ಅದಕ್ಕೋಸ್ಕರ ಇದನ್ನು ತಮ್ಮೆಲ್ಲ ಭಕ್ತಾದಿಗಳಿಗೆ ನಾನು ಇವತ್ತಿನ ದಿವಸ ನೀಡ್ತಾ ಇದ್ದೇನೆ. ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಿ ಎಲ್ಲರೂ ನಿಮಗೆ ಹರಿಸಿ ಹೋಗಬೇಕಂತೇಳಿ ಈ ಮೂಲಕ ತಮಗೆಲ್ಲರೂ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ. ಇದು ನಿಮ್ಮ GLD ಮೀಡಿಯಾ ನ್ಯೂಸ್ ಕನ್ನಡ ಗುಳೇದ್ಗುಡ್ ಪಬ್ಲಿಕ್ ನ್ಯೂಸ್.